ಎಲ್ಲ ರೈತ ಬಾಂಧವರಿಗೂ ಶ್ರೀ ಆದಿಶಕ್ತಿಯ ಗ್ರೀನ್ ಫಂಕ್ಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೊನ್ನೆ ಒಂದು ವಿಡಿಯೋನಾಗ ಬಿಳಿಚಿ ಕಸ ಅಂದರೆ ಏನು ಅದ್ರ ಬಗ್ಗೆ ಕಂಪ್ಲೀಟಾಗಿ ಒಂದು ಮಾಹಿತಿ ತಿಳ್ಕೊಂಡಿದ್ವಿ ನಾವು. ಆದರೆ ಈ ವಿಡಿಯೋ ಎಲ್ಲರೂ ಏನು ಕೇಳಕತ್ತರು, ಇಲ್ಲರಿ ನಮಗೆ ಕಂಟ್ರೋಲ್ ಬಗ್ಗೆ ಅಷ್ಟೇ ತಿಳಿಸ್ಕೊಡ್ರಿ, ನಂಗೆ ಅದನ್ನು ಹೆಂಗೆ ಹತೋಟಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಅಷ್ಟೇ ತಿಳಿಸ್ಕೊಡ್ರಿ ಅಂತ ಅನ್ನಕತ್ರಿ. ಆ ವಿಡಿಯೋನಾಗ ಹೇಳಿದ್ದೇನೆ. ಆದರೆ ಈ ವಿಡಿಯೋನಾಗ ಪರ್ಟಿಕ್ಯುಲರ್ಲಿ ಅದನ್ನು ಹೆಂಗೆ ಹ್ಯಾಂಡಲ್ ಮಾಡ್ಬೋದು, ಅದನ್ನು ಕಬ್ಬಿನ ಹೊಲದಾಗ ಹೆಂಗೆ ಹತೋಟಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಅಷ್ಟೇ ಈ ಒಂದು ವಿಡಿಯೋನ ನೋಡೋಣ ಅಂತ. ಒಂದೇದ್ದು, ಬಿಳಿಚಿ ಕಸ ಅಂದರೆ ಏನ್ರಿ, ಅದು ಬೇರಿಗೆ ಬರುವಂಥದ್ದು, ಅಂದರೆ ಕಬ್ಬಿನ ಬೇರಿಗೆ, ಅಂದರೆ ಅದರದೇ ಆದಂಥ ಒಂದು ಆಹಾರ ಉತ್ಪತ್ತಿ ಮಾಡುವಂಥ ಶಕ್ತಿ ಅದ್ರಾಗಿಲ್ಲ. ಹಾಗಾಗಿ ಇದು ಕಬ್ಬಿನ ಬೇರಿಗೆ ಬರ್ತೈತೆ ಅಂದಾಗ ನಾವು ಇದನ್ನು ಯಾವ ಹಂತದಾಗ ಕಂಟ್ರೋಲ್ ಮಾಡಬೇಕು. ಈಗ ನಮ್ಮ ಹೊಲದಾಗ ಬಿಳಿಚಿ ಕಸ ಬರ್ತೈತೋ ಇಲ್ಲೋ, ಆದರೂ ಆಲ್ರೆಡಿ ಬಿಳಿಚಿ ಬೀಜ ಏನಿರ್ತಾವಲ್ಲ ಅವು 20-30 ವರ್ಷ ಗಂಟಲೆ ಹಂಗೆ ಇರ್ತಾವೆ. ಯಾವಾಗ ನಾವು ಹೊಲದಾಗ ಕಬ್ಬು ಮತ್ತು ಜೋಳ ಹಾಕ್ತೀವಿ ಆ ಟೈಮ್ನಾಗ ಬರ್ತಾವೆ. ಅದು ಯಾಕೆ ಬರ್ತಾವೆ ಅಂತ ಹೇಳಿ ನಿಮ್ಗೆ ಏನಾರ ಗೊತ್ತಿಲ್ಲಪ್ಪ ಅಂದ್ರೆ ನಮ್ಮ ಹಿಂದಿನ ಒಂದು ವಿಡಿಯೋ ಐತಿ ಬಿಳಿಚಿ ಕಸದ ಬಗ್ಗೆ ಸಂಪೂರ್ಣ ಮಾಹಿತಿ ಅಂತ, ಆ ವಿಡಿಯೋ ನೋಡಿರಿ. ಈಗ ಕಬ್ಬು ಮತ್ತು ನಾವು ಜೋಳ ಹಾಕಿದಾಗ ಬರ್ತೈತಂದ್ರೆ ನಾವೇನು ಮಾಡಬೇಕು, ಒಂದನೇದಾಗಿ 1 ವರ್ಷ ಕಬ್ಬು ಹಾಕೋದನ್ನು ಬಿಡಬೇಕು ನಾವು. ಅಂದ್ರೆ ಕಂಟಿನ್ಯೂ ಕಬ್ಬು ಹಾಕಕತ್ತು ಅಂತಂದ್ರೆ ಅದು ಬಿಳಿಚಿ ಬರೋದನ್ನ. ಸೊ ಕಬ್ಬು ಹಾಕೋದು ಬಿಟ್ಟು ಏನು ಹಾಕಿದ್ರೆ ಕಂಟ್ರೋಲ್ ಆಕೈತಿ ಅಂತಂದ್ರೆ ಬೇರೆ ಯಾವ್ದಾರು ಬೆಳೆ ಹಾಕೋದ್ರಿಂದ ಅದು ಕಂಟ್ರೋಲ್ ಆಗಂಗಿಲ್ಲ. ಅದು ಮತ್ತೊಂದು 20 ವರ್ಷ ಇರೋದ್ರಿಂದ ಅದು ಮತ್ತೆ ಬರೋದನ್ನ ನಮಗದು. ಹಾಗಾಗಿ ಈಗ ಬಿಳಿಚಿ ಬೆಳಿಬೇಕು, ಆದ್ರೆ ಅದು ಗಿಡಕ್ಕೆ ಹತ್ಕೋಬಾರ್ದು. ಒಂದೇದು ಹತ್ತಿ ಬೆಳಿಬೇಕು. ಹತ್ತಿ ಬೆಳೆಯೋದ್ರಿಂದ ಇದನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಅಂದ್ರೆ ಹತ್ತಿ ಬೇರಿನಾಗೂ ಅದ ಒಂದು ಅಂಶ ಇರೋದ್ರಿಂದ ಅದು ಬಿಳಿಚಿ ಕಸ ಬೆಳೆಯೋಂಗೆ ಮಾಡ್ತೈತಿ, ಆದ್ರೆ ಅದು ಅದಕ್ಕೆ ಆಸರು ಕೊಡೋಂಗಿಲ್ಲ. ಸೊ ಅದು ತಾನ ಸುಸೈಡ್ ಮಾಡ್ಕೊಂಡು ಸಾಯ್ತೈತಿ. ಎರಡನೇದು ಅಲಸಂದಿ ಬೆಳೆಯೋದ್ರಿಂದ ಏನಾಕೈತಿ ರೀ, ಅಲಸಂದಿಗೂ ಬಿಳಿಚಿ ಅದಕ್ಕೆ ಬರೋಹಂಗೆ ಮಾಡಿಕೊಡ್ತೈತಿ, ಅಂದ್ರೆ ಬರೋಹಂಗೆ ಆಕೈತಿ. ಆದ್ರೆ ಬಿಳಿಚಿ ಬೆಳಿತೈತಿ, ಅದಕ್ಕೆ ಅದು ಆಸರು ಕೊಡೋಂಗಿಲ್ಲ. ಆಸರು ಕೊಡಲಿಲ್ಲ ಅಂದ್ಕೊಳ್ಳಿ ಅಂದ್ರೆ ಬಿಳಿಚಿ ತಾನ ಆಟೋಮೆಟಿಕ್ಕಾಗಿ ಸಾಯ್ತೈತಿ. ಸೊ ಇದನ್ನು ಮಾಡ್ಬೋದು ನಾವು, ಅಂದ್ರೆ ಬೆಳೆ ಪರಿವರ್ತನೆ ಅಂತ ಕರಿತೀವಿ. ಸೊ ಕಬ್ಬು ಪದೇ ಕಬ್ಬು ಹಾಕೋದ್ರಿಂದ ಈ ಒಂದು ಸಮಸ್ಯೆ ಕಾಡೋದ್ರಿಂದ ಕಬ್ಬು ತೆಗೆದ ಕೆಲಸ ನಾವು ಅಲಸಂದಿರ ಅಥವಾ ಹತ್ತಿರ ಹಿಂಗೆ ಹಾಕೋದ್ರಿಂದ ನಾವು ಬಿಳಿಚಿ ಕಸನ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಮಾಡ್ಬೋದು. ಎರಡನೇದು, ಕೆಮಿಕಲ್ ಕಂಟ್ರೋಲ್ ಹೆಂಗಪ್ಪ ಅಂತಂದ್ರೆ, ಒಂದಕ್ಕೆ ನಾವು ಕಬ್ಬು ಹಚ್ಚಿದ ಕೂಡಲೇ ಫಸ್ಟಿಗೆ ಕಬ್ಬು ಹಚ್ಚೋಕ್ಕಿಂತ ಮುಂಚೆ ಅಟ್ರಾಜಿನ್ ಅನ್ನೋದನ್ನು ಫಸ್ಟ್ ಒಂದು ಮೇಲ್ಮೈ ಹೊಡ್ಕೋಬೇಕು ನಾವು. ಅಟ್ರಾಜಿನ್ ಆದ ಕೂಡಲೇ ಅಂತಂದ್ರೆ ನೆಕ್ಸ್ಟ್ 2,4-ಡಿ ಸೋಡಿಯಮ್ ಸಿಗ್ತೈತಿ. ಕಬ್ಬು ಹಚ್ಚಿದ 30 ದಿನಕ್ಕೆ 2,4-ಡಿ ಸೋಡಿಯಮ್ ಸಿಗ್ತೈತಿ ನಮ್ಗೆ. 2,4-ಡಿ ಸೋಡಿಯಮ್ ಎಕರೆಕ್ಕೆ ಅರ್ಧ ಲೀಟರ್ನ 200 ಲೀಟರ್ ನೀರನ್ನ ಮಿಕ್ಸ್ ಮಾಡಿ 2,4-ಡಿ ಅಂದರೆ ಈ ದೊಡ್ಡ ಎಲೆ ಕಸ ಏನಿರ್ತಾವಲ್ಲ, ಈ ಬಿಳಿಚಿ ದೊಡ್ಡ ಎಲೆ ಕಸಕ್ಕೆ ಸೇರ್ತೈತಿ ಬಿಳಿಚಿ ಕಸ. ಸೊ ಇದಕ್ಕೆ ನಾವು 2,4-ಡಿನ ಒಂದು 30 ದಿನ ಕುಡಿಬೇಕು. ಅದಾದ್ಮ್ಯಾಗ ಒಂದು 100 ದಿನಕ್ಕೆ ಅಂದ್ರೆ 3 ತಿಂಗಳಿಗೆ ಅಥವಾ 3.5 ತಿಂಗಳಿಗೊಮ್ಮೆ 2,4-ಡಿ ಅರ್ಧ ಲೀಟರ್ ಪ್ಲಸ್ ಅದಕ್ಕೆ ಅಟ್ರಾಜಿನ್ ಮಿಕ್ಸ್ ಮಾಡಿ ಕೊಡ್ಬೇಕು. ಅಟ್ರಾಜಿನ್ ಎರಡೂ ಮಿಕ್ಸ್ ಮಾಡಿ ಹೊಡೆಯೋದ್ರಿಂದ ಅದು ಆ ಒಂದು ಮಟ್ಟಕ್ಕೆ ಮತ್ತೆ ಬಿಳಿಚಿ ಇತ್ತಂದ್ರೆ ಕಂಟ್ರೋಲ್ ಆಗ್ತೈತಿ. ಇಲ್ಲಪ್ಪ ಅಂದರೆ 2,4-ಡಿ ಅರ್ಧ ಲೀಟರ್ 2,4-ಡಿ ಅದಕ್ಕೆ ಮೆಟ್ರಿಬ್ಯೂಜನ್ ಅಂತ ಒಂದು ಬರ್ತೈತಿ ಮಾರ್ಕೆಟ್ನಾಗ. ಮೆಟ್ರಿಬ್ಯೂಜನ್ ಸಿಗ್ತೈತಿ ನಿಮ್ಗೆ. ಮೆಟ್ರಿಬ್ಯೂಜನ್ನ ಇದನ್ನು 2,4-ಡಿನ ಮಿಕ್ಸ್ ಮಾಡಿ ಒಂದು 120ರಿಂದ 150 ದಿನಕ್ಕೆ, ಅಂದರೆ 4-4.5 ತಿಂಗಳಿಗೆ. ಸೊ ಒಮ್ಮೆ ಇದನ್ನೊಂದು ಸ್ಪ್ರೇ ಮಾಡೋದ್ರಿಂದ ನಾವು ತಕ್ಕ ಮಟ್ಟಕ್ಕೆ ಕಂಟ್ರೋಲ್ ಮಾಡ್ಬೋದು. ಆದರೆ ಇದು ಮುಖ್ಯವಾಗಿ ನಿಮಗೆ ಹೇಳ್ತೀನಿ, ಕಸದ ಎಣ್ಣೆ ಹೊಡೆಯೋದ್ನಾಗ ಅದ್ರಾಗೂ ಬಿಳಿಚಿಗೆ ಹೂ ಆಡೋಕ್ಕಿಂತ ಮುಂಚೆ ಹೊಡೆದ್ರೆ ಬಿಳಿಚಿ ಕಂಟ್ರೋಲ್ ಆಕೈತಿ. ಹೂ ಆಡಿದ್ದರಿಂದ ಇದು ಕಂಟ್ರೋಲ್ ಆಗೋದು ಭಾಳ ಕಠಿಣ ಇರ್ತೈತಿ ರೀ. ಆಮೇಲೆ ಇದ್ರ ಜೊತೆಗೆ ನೀವು ಮಿಕ್ಸ್ ಮಾಡಿ ಕೈಗಳಿಂದ ತೊಗೋಬೇಕಾಕೈತಿ. ಏನಾರು ಅಕಸ್ಮಾತ್ ಕಳೆ ಕಾಣಕತ್ತಪ್ಪ ಅಂತಂದ್ರೆ ಬಿಳಿಚಿನ ಅವಾಗ ತಕ್ಕೊಂತಿರ್ಬೇಕು. ಮತ್ತು ಬಿಳಿಚಿ ಕಸ ಯೂರಿಯಾ ಗೊಬ್ಬರನ ಭಾಳ ಇಷ್ಟಪಡೋಂಗಿಲ್ಲ. ಅಂದ್ರೆ ಭಾಳ ಯೂರಿಯಾ ಆಗಕತ್ತಂತಂದ್ರೆ ಅಂದರೆ ಸಾರಜನಕದ ಗೊಬ್ಬರ ಅದು ಭಾಳ ಇಷ್ಟಪಡೋಂಗಿಲ್ಲ. ಸೊ ಹಾಗಾಗಿ ಯೂರಿಯಾ ಸ್ಪ್ರೇ ಮಾಡ್ಬೋದು. ಯೂರಿಯಾನು ಸ್ಪ್ರೇ ತೊಗೊಂಡು ಅದ್ರ ಜೊತೆಗೆ ಈ ನಾ ಹೇಳಿನಿ ಈ ಕೆಮಿಕಲ್ ಪ್ಲಸ್ ಏನಾರು ಅಕಸ್ಮಾತ್ ಕಬ್ಬು ಪದೇ ಬೆಳೆಯೋದು ಬಿಟ್ಟು 1-2 ವರ್ಷ ಅದನ್ನು ಹತ್ತಿರ ಅಥವಾ ಅಲಸಂದಿರ ಹಿಂಗೆ ಏನಾರು ಬೇರೆ ಬೆಳೆ ಬೆಳೆಯೋದ್ರಿಂದ ಇವನ್ನೆಲ್ಲನೂ ಕಂಬೈನ್ ಮಾಡಿ, ಅಂದರೆ ಯಾವ್ದಾರ ಒಂದರಿಂದ ನಾವು ಬಿಳಿಚಿ ಕಂಟ್ರೋಲ್ ಮಾಡ್ತೀವಿ ಅಂದ್ರೆ ಸಾಧ್ಯ ಇಲ್ಲ. ಇವನ್ನೆಲ್ಲನೂ ಕಂಬೈನ್ ಮಾಡಿಕೊಂಡು ನಾವು ಬಿಳಿಚಿ ಕಸನ ಯಶಸ್ವಿಯಾಗಿ ನಾವು ಅದನ್ನು ಹ್ಯಾಂಡಲ್ ಮಾಡ್ಬೋದು. ಸೊ ಎಲ್ಲನೂ ಯೂಸ್ ಮಾಡ್ಕೋರಿ. ಅಂದರೆ ಇದಕ್ಕೆ ಸಮಗ್ರ ಕಳೆ ನಿರ್ವಹಣೆ ಪದ್ಧತಿ ಅಂತ ಕರೀತಾರೋ. ಈ ಒಂದು ಸಮಗ್ರ ಪದ್ಧತಿನ ಅಳವಡಿಸ್ಕೊಂಡು ಬಿಳಿಚಿ ಕಸನ ಸಾಧ್ಯ ಆದಷ್ಟು ನಿಮ್ಮ ಹೊಲದಾಗ ಕಂಟ್ರೋಲ್ ಮಾಡಿಕೊಡ್ರಿ. ಸೊ ಮತ್ತೇನಾರು ಡೌಟ್ ಇತ್ತಪ್ಪ ಅಂತಂದ್ರೆ ನಂಗೆ ಮತ್ತೆ ನೀವು ಕಮೆಂಟ್ ಸೆಕ್ಷನ್ದಾಗ ತಿಳಿಸ್ರಿ, ನಾನು ಅದ್ರ ಬಗ್ಗೆ ಮತ್ತೆ ವಿಡಿಯೋ ಮಾಡ್ತೀನಿ. ಧನ್ಯವಾದಗಳು.